ಸ್ನೇಹಿತರೆ, ಈಗ ವಿಶೇಷವಾಗಿ ಸೋಮವಾರ ದಿನ ಆಚರಣೆ ಮಾಡ್ತಾ ಇರುವಂಥ ಮೋಕ್ಷದ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ. ಈ ಮೋಕ್ಷದ ಏಕಾದಶಿಯನ್ನು ಗೀತಾ ಜಯಂತಿ ಅಂತ ಕೂಡ ಆಚರಣೆಯನ್ನು ಮಾಡ್ತಾರೆ. ಈಗ ಮೋಕ್ಷದ ಏಕಾದಶಿ ಆಚರಣೆಯನ್ನು ಯಾವ ದಿನ ಆಚರಣೆ ಮಾಡಬೇಕು, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಿದರೆ ಅತ್ಯಂತ ಶ್ರೇಷ್ಠ, ಅದರ ಮಹತ್ವ ಏನು, ಪೂರ್ಣ ವಿವರವಾಗಿ ಒಂದೊಂದನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಈ ಏಕಾದಶಿಯನ್ನು ನಾವು ಮೋಕ್ಷದ ಏಕಾದಶಿ, ಈ ಸಲ ನಾವು ಸೋಮವಾರ 1ನೇ ತಾರೀಕು ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಈ ಸಲ ವಿಶೇಷವಾಗಿ ರೇವತಿ ನಕ್ಷತ್ರದಲ್ಲಿ ಆಚರಣೆಯನ್ನು ಮಾಡೋದು ವಿಶೇಷ ಫಲ ಅಂತಲೇ ಹೇಳ್ತೀನಿ. ಅದರಲ್ಲಿ ಮೋಕ್ಷದ ಏಕಾದಶಿ, ಸಾಮಾನ್ಯವಾಗಿ ಮೋಕ್ಷ ಕೇವಲ ನಮಗಷ್ಟೇ ಅಲ್ಲ, ನಮ್ಮ ಕಷ್ಟಗಳಿಗೂ ಮೋಕ್ಷವನ್ನು ಕರುಣಿಸೋದು ಭಗವಂತ. ಅದಕ್ಕಾಗಿ ಆ ಭಗವಂತನ ಆರಾಧನೆಯನ್ನು ಆ ದಿನ ವಿಶೇಷವಾಗಿ ಮಾಡೋದ್ರಿಂದ ರೇವತಿ ನಕ್ಷತ್ರದಲ್ಲಿ ಈ ಸಲ ಸೋಮವಾರ ರೇವತಿ ನಕ್ಷತ್ರದಲ್ಲಿ ಈ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇದರ ಮಹತ್ವ ಏನು, ಯಾರು ಈ ಭೂಮಿ ಮೇಲೆ ಆಚರಣೆಯನ್ನು ಮಾಡಿ ಯಾವ ಫಲವನ್ನು ಪಡೆದ್ರು, ಶ್ರೀಕೃಷ್ಣ ದೇವರು ಈ ಒಂದು ಕಥೆಯನ್ನು ಹೇಳ್ತಾ ಇದ್ದಾರೆ. ಆ ಕಥೆಯನ್ನು ಹೇಳಿ ನಂತರ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಪೂರ್ಣ ವಿವರ ತಿಳಿಸ್ಕೊಡ್ತೇನೆ ಅಂತ ಮೊದಲು ಕಥೆಯನ್ನು ಹೇಳಿಬಿಡ್ತೇನೆ. ಸಾಕ್ಷಾತ್ ಶ್ರೀ ಕೃಷ್ಣದೇವರು ಯುಧಿಷ್ಠನಿಗೆ ಹೇಳ್ತಾ ಇದ್ದಾರೆ, ಹಿಂದೆ ಚಂಪಕವನವನ್ನು ವೈಖಾಸನ ಅನ್ನುವ ರಾಜ ಆಳ್ತಾ ಇರ್ತಾನೆ. ಹೀಗಿರಬೇಕಾದ್ರೆ ಒಂದು ಸಲ ಎಷ್ಟೊಂದು ಒಳ್ಳೆಯ ರಾಜ ಅಂದರೆ ಆತನಿಗೆ ರಾಜರ್ಷಿ ಅನ್ನುವ ಪಟ್ಟವನ್ನು ಕೂಡ ಇರ್ತದೆ. ಆತ ದೇವರು ಧರ್ಮ ಆಚರಣೆ ಮಾಡೋದಷ್ಟೇ ಅಲ್ಲ, ತನ್ನ ಪ್ರಜೆಗಳನ್ನು ಮಕ್ಕಳಂತೆ ನೋಡ್ತಾ ಇರ್ತಾನೆ. ಯಾವತ್ತೂ ದೇವರು ಧರ್ಮ, ಏಕಾದಶಿ ವ್ರತ, ನೇಮ, ನಿತ್ಯ ಎಲ್ಲವನ್ನ ಆಚರಣೆ ಮಾಡ್ತಾ ಇರ್ತಾನೆ. ತಂದೆ ತೀರ್ ಹೋಗಿಬಿಟ್ಟಿರ್ತಾರೆ, ತಂದೆಯ ಕ್ರಿಯಾಕರ್ಮ ಆಗಿರ್ಬೋದು ಎಲ್ಲವನ್ನ ಸರಿಯಾದ ಕಾಲಕ್ಕೆ ಮಾಡ್ತಾ ಇರುವಂಥ ರಾಜನಿಗೆ ಒಂದು ದಿವಸ ಸ್ವಪ್ನ ಬೀಳ್ತದೆ. ಆ ಸ್ವಪ್ನದಲ್ಲಿ ತಂದೆ ಬಹಳಷ್ಟು ನರಳಾಡುವಂಥ ಒಂದು ಚಿತ್ರಣ ಆತನಿಗೆ ಕಾಣಿಸ್ತದೆ. ಯಾವತ್ತೂ ನಮಗೆ ಏನೋ ಒಂದು ಸೂಚನೆಯನ್ನು ಕನಸಿನ ಮೂಲಕ ಭಗವಂತ ಕೊಡ್ತಾನೆ ಅಂತ ಹೇಳ್ತೀವಿ, ಸುಳ್ಳಲ್ಲ ಅದು. ಆ ರೀತಿಯಾಗಿ ಆ ಒಂದು ಕನಸಿನಲ್ಲಿ ಆತನಿಗೆ ತಂದೆ ಬಹಳಷ್ಟು ನರಳಾಡೋದನ್ನು ಕಾಣ್ತಾನೆ. ಆತನಿಗೆ ಚಿಂತೆಯಾಗ್ಬಿಡ್ತದೆ, ನಾ ಇಷ್ಟೆಲ್ಲ ಸುಖವಾಗಿ ಇದ್ದೇವೆ, ನನ್ನ ತಂದೆ ನರಳಿಕತ್ತಾರಲ್ಲ, ನಾ ಎಲ್ಲ ರೀತಿಯಿಂದ ಆತನಿಗೆ ಅಂದರೆ ತಂದೆ ಕ್ರಿಯಾಕರ್ಮ ಆಗಿರ್ಬೋದು, ಈ ಶ್ರಾದ್ದ ಕರ್ಮಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿದರೂ ಕೂಡ ಯಾಕೆ ತಂದೆ ಈ ರೀತಿಯಾಗಿ ನರಳ್ತಾ ಇದ್ದಾರೆ ಅಂಥೇಳಿ ಚಿಂತೆಯಾಗ್ತದೆ. ಅದೇ ಸಮಯಕ್ಕೆ ಚಿಂತೆಯನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಾರದರು ಅಲ್ಲಿಗೆ ಬರ್ತಾರೆ. ಬಂದಂಥ ನಾರದರಿಗೆ ಆತಿಥ್ಯ ಸತ್ಕಾರವನ್ನು ಮಾಡಿ ಕೊನೆಗೆ ತಮ್ಮ ಕನಸಿನ ಫಲವನ್ನು ಕೇಳ್ತಾರೆ. ಈ ರೀತಿಯಾಗಿ ಕನಸು ಬಿತ್ತು, ನನ್ನ ತಂದೆ ನನ್ನನ್ನು ಉದ್ಧಾರ ಮಾಡು ಅಂಥೇಳಿ ನರಕದಲ್ಲಿ ಚೀರುವ ಹಾಗೆ ಕೇಳಿಸ್ತು, ಯಾಕೆ ಈ ರೀತಿ ಕನಸು ಬಿತ್ತು ನನಗೆ ಅಂಥೇಳಿ. ಆಗ ನಾರದರು ಯಾವುದೇ ಮನುಷ್ಯನಿಗೆ ಏನೇ ಕಷ್ಟಗಳು ಪರಿಹಾರ ಸಮಯದಲ್ಲಿ ಭಗವಂತ ಯಾರನ್ನಾದರೂ ನಮ್ಮ ಹತ್ರ ಕಳಿಸ್ತಾನೆ ಅಂತ ಹೇಳ್ತಾರೆ, ಅದು ಸುಳ್ಳಲ್ಲ. ಅದೇ ರೀತಿಯಾಗಿ ನಾರದರು ನಾರದರು ಏನು ರಾಜನ ಆಸ್ಥಾನಕ್ಕೆ ಬಂದಿರ್ತಾರಲ್ಲ, ಆಗ ಅವರು ಪರಿಹಾರವನ್ನು ಹೇಳ್ಕೊಡ್ತಾರೆ. ಆಗ ರಾಜ ಹೇಳ್ತಾನೆ, ನನ್ನ ತಂದೆ ಕೂಡ ದೇವರು ಧರ್ಮ ಆಚರಣೆಯನ್ನು ಮಾಡಿದವರಂಥವ್ರು, ಅಂಥವರಿಗೆ ಯಾಕೆ ಈ ನರಕ ಪ್ರಾಪ್ತಿಯಾಯಿತು, ಯಾಕೆ ಅವರು ಇಷ್ಟೊಂದು ರೋಧನೆಯನ್ನು ಮಾಡ್ತಾ ಇದ್ದಾರೆ, ಅವರ ಒಂದು ಈ ಏನು ನರಕ ಪ್ರಾಪ್ತಿಯಾಗಿದೆಲ್ಲ ಅವರು ಎಲ್ಲ ನರಕದಿಂದ ಮೋಕ್ಷವನ್ನು ಹೊಂದಬೇಕು ಅಂದರೆ ನಾನು ಯಾವ ದಾನವನ್ನು ಮಾಡಬೇಕು, ಏನು ಮಾಡಬೇಕು, ದಯವಿಟ್ಟು ನನಗೆ ಪರಿಹಾರವನ್ನು ತಿಳಿಸ್ರಿ ಅಂತ ಕೇಳಿದಾಗ ಆಗ ನಾರದರು ಹೇಳ್ತಾರೆ, ನಾರದರು ಪೂರ್ವಾಪರ ವಿಚಾರವನ್ನು ಮಾಡಿ, ನಿಮ್ಮ ತಂದೆ ಈ ಜನ್ಮದಲ್ಲಿ ಎಲ್ಲ ಧರ್ಮ ಕಾರ್ಯಗಳನ್ನು ಮಾಡಿರ್ಬೋದು, ಆದರೆ ಪೂರ್ವ ಜನ್ಮದ ಅರ್ಚಿತ ಕರ್ಮದಿಂದ ಸ್ವಲ್ಪ ಕಾಲವಾದರೂ ಅವರು ನರಕದಲ್ಲಿ ಇರಲೇಬೇಕಾತು. ಪೂರ್ವ ಜನ್ಮದಲ್ಲಿ ರಾಜನಾಗಿದ್ದಂಥ ನಿನ್ನ ತಂದೆ ಅನೇಕ ಪತ್ನಿಯರನ್ನು ಹೊಂದಿದ್ರು. ಅದರಲ್ಲಿ ಕೆಲವರನ್ನು ನಾನಾ ರೀತಿಯಲ್ಲಿ ದ್ವೇಷವನ್ನು ಮಾಡಿದ್ದರಿಂದ ಅನೇಕ ಪತ್ನಿಯರಲ್ಲಿ ಒಬ್ಬಳನ್ನು ಅವರು ಮುಟ್ಟಾದರೂ ಸಹ ಕಾಮಾಸಕ್ತನಾಗಿ ಆಕೆಯನ್ನು ಭೋಗಿಸಿದ್ದರಿಂದ, ಇನ್ನು ಕೆಲವು ಪತ್ನಿಯರನ್ನು ಮದುವೆ ಮಾಡ್ಕೊಂಡು ಬಂದು ಅವರನ್ನು ಏಕಾಂತದಲ್ಲಿ ಬಿಟ್ಟಿದ್ದರಿಂದ, ಅವರು ಅಂದರೆ ಅವರನ್ನು ಭೋಗಿಸದೇ ಇದ್ದುದರಿಂದ ನಿರಾಕರಿಸಿದ್ರಿಂದ ಅವ್ರಿಗೆ ಈ ಒಂದು ವಿಧವಾದ ಕರ್ಮದಿಂದ ಅವ್ರ ನರಕ ಪ್ರಾಪ್ತಿಯಾಗ್ಯದ. ಅದಕ್ಕಾಗಿ ಕೆಲವರಿಗೆ ಹೇಳ್ತಿರ್ತೇವೆ ನಾವು ಸ್ತ್ರೀ ದೋಷ ಬರ್ತದ ಅಂಥೇಳಿ.
ಈ ಕೆಲವು ಸಲ ಸ್ತ್ರೀ ದೋಷದಿಂದ ಏನೋ ನಾನಾ ಥರದ ಪೂರ್ವಜನ್ಮದಲ್ಲಿ ಅರ್ಚಿತ ಕರ್ಮಗಳು ಈ ಜನ್ಮದಲ್ಲಿ ನಾವು ಅನುಭವಿಸ್ತೇವೆ ಅಂತ ಹೇಳಿ. ಈ ರೀತಿಯಾಗಿ ಆ ಸ್ತ್ರೀಯರು ಹಾಕಿದ ಶಾಪದಿಂದ ಈ ಜನ್ಮದಲ್ಲಿ ಅವರಿಗೆ ನರಕದಲ್ಲಿ ಪ್ರಾಪ್ತಿಯಾಗಿದೆ. ಅದಕ್ಕಾಗಿ ಆ ನರಕವನ್ನು ನೀನು ತಪ್ಪಿಸಲೇಬೇಕು. ನಿನ್ನ ತಂದೆ ಈ ನರಕದಿಂದ ನರಳಾಡುವುದನ್ನು ನೀನು ತಪ್ಪಿಸಬೇಕು ಅನ್ನೋದಾದರೆ ಮೋಕ್ಷದ ಏಕಾದಶಿ ಮಾರ್ಗಶಿರ ಮಾಸದಲ್ಲಿ ಆಚರಣೆ ಮಾಡ್ತಾ ಇರುವಂಥ ಶುಕ್ಲ ಪಕ್ಷದ ಈ ಏಕಾದಶಿಯನ್ನು ಮೋಕ್ಷದ ಏಕಾದಶಿ ಅಂಥೇಳಿ ಕರಿತೇವೆ. ನೀನು ಅತ್ಯಂತ ಶ್ರದ್ಧೆಯಿಂದ ಆ ಮೋಕ್ಷದ ಏಕಾದಶಿಯನ್ನು ಮಾಡಿ ಆ ಒಂದು ಪುಣ್ಯವನ್ನು ತಂದೆಗೆ ಧಾರೆ ಎರೆದಿದ್ದೇ ಆದರೆ ನಿನ್ನ ತಂದೆ ಅವರು ಮೋಕ್ಷವನ್ನು ಹೊಂದುತ್ತಾರೆ, ನರಕದಿಂದ ಅವರು ಮುಕ್ತಿ ಆಗ್ತದೆ. ಈ ರೀತಿಯಾಗಿ ನಾರದರು ಹೇಳಿ ಅಂದಿನ ಏನು ಏಕಾದಶಿ ಬರೋದನ್ನೇ ಹಾದಿ ಕಾಯ್ತಾ ಇರ್ತಾರೆ. ನಂತರ ವಿಧಿಪೂರ್ವಕವಾಗಿ ಆ ದಿನದ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಿ ಆ ಬಂದ ಎಲ್ಲ ಪುಣ್ಯವನ್ನು ತಂದೆಗೆ ಧಾರೆ ಎರುತ್ತಾರೆ. ಅಂದರೆ ಅವ್ರ ಹೆಸರಿಗೆ ಸಮರ್ಪಣೆಯನ್ನು ಮಾಡಿ ಆಗ ಆ ತಂದೆಗೆ ಮೋಕ್ಷ ಸಿಗ್ಲಿಕ್ಕೆ ಶುರು ಆಗ್ತದೆ. ಯಾವಾಗ ಪೂರ್ಣ ಇವರ ಏಕಾದಶಿ ವ್ರತವನ್ನು ಮಾಡ್ತೇನೆ ಅಂತ ಸಂಕಲ್ಪವನ್ನು ಮಾಡಿದರೋ ಆವಾಗಲೇ ಅವರಿಗೆ ಆ ನರಕದ ವ್ಯಾಧಿ ಏನಿರ್ತದಲ್ಲ, ನೋವು ಇರ್ತದಲ್ಲ, ಕಡಿಮೆ ಆಗ್ತದೆ. ನಂತರ ಏಕಾದಶಿ ಆಚರಣೆಯನ್ನು ಮಾಡಿ ಪುಣ್ಯವನ್ನು ಅವರಿಗೆ ಸಮರ್ಪಣೆ ಮಾಡಿದ ತಕ್ಷಣ ಆಗ ದೇವಲೋಕದಿಂದ ವಿಮಾನದಲ್ಲಿ ಕುಳಿತು ಸ್ವರ್ಗಲೋಕಕ್ಕೆ ಗಮನವನ್ನು ಮಾಡ್ತಾರೆ. ಈ ರೀತಿಯಾಗಿ ಮಗನಾಗಿ ವೈಖಾಸನ ರಾಜ ತನ್ನ ಕರ್ತವ್ಯವನ್ನು ನಿಭಾಯಿಸಿದ್ದಕ್ಕಾಗಿ ಈ ಮೋಕ್ಷವನ್ನು ಕರುಣಿಸಿದ ತನ್ನ ತಂದೆಗೆ ಅಂಥೇಳಿ ಇದು ಮೋಕ್ಷದ ಏಕಾದಶಿ ಅಂಥೇಳಿ ಆಚರಣೆಯನ್ನು ಮಾಡ್ತಾರೆ. ನಾವು ಕೂಡ ನಮ್ಮ ಪಿತೃಗಳಿಗೆ ಅವರಿಗೆ ಏನೇ ತೊಂದರೆ ಇದ್ದರೂ ಬಹಳಷ್ಟು ಜನರು ಹೇಳ್ತಿರ್ತಾರೆ ಪಿತೃದೋಷ ಆದ ಅಂಥೇಳಿ. ಆ ಎಲ್ಲ ದೋಷಗಳು, ಯಾಕಂದರೆ ಅವ್ರಿಗೇನಾದರೂ ತೊಂದರೆ ಆಗಿದ್ದರೆ ಅವರು ನರಳ್ತಾ ಇದ್ದರೆ ನಮಗೂ ಕೂಡ ನಮ್ಮ ಕುಟುಂಬಕ್ಕೆ ಹಾನಿ ಆಗ್ತದೆ. ಅದಕ್ಕಾಗಿ ಆ ರೀತಿ ಆಗಬಾರ್ದು ಅಂದರೆ ಪಿತೃಗಳ ಹೆಸರಲ್ಲಿ ನಾಳೆ ಈ ದಿವಸ ಏಕಾದಶಿ ಆಚರಣೆಯನ್ನು ಮಾಡಿ ನಮ್ಮ ಪುಣ್ಯವನ್ನು ಪಿತೃಗಳಿಗೆ ಅರ್ಪಣೆಯನ್ನು ಮಾಡಿದ್ದೇ ಆದರೆ ಅವರು ಮೋಕ್ಷವನ್ನು ಹೊಂದುತ್ತಾರೆ. ಅವರ ಕರ್ಮಗಳು ಕೂಡ ಎಷ್ಟೋ ಸುಟ್ಟು ಹೋಗ್ತದೆ. ಅದಕ್ಕಾಗಿ ಈ ಏಕಾದಶಿಯನ್ನು ನಾವು ಮೋಕ್ಷದ ಏಕಾದಶಿ ಅಷ್ಟೇ ಅಲ್ಲ, ನಿಮಗೆ ಕೇವಲ ಬರೀ ಪಿತೃಗಳಿಗೆ ಮೋಕ್ಷ ಮಾತ್ರ ಅಲ್ಲ, ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟಗಳನ್ನು ನಾವು ಕಳೆದುಕೊಳ್ಬೇಕು, ಎಲ್ಲವನ್ನು ಮೋಕ್ಷವನ್ನು ಕರುಣಿಸಬೇಕು ಅಂದರೆ ಏಕಾದಶಿ ದಿವಸ ಸೋಮವಾರ ಆಚರಣೆ ಮಾಡ್ತಾ ಇರುವಂಥ ಈ ಮೋಕ್ಷದ ಏಕಾದಶಿ ದಿವಸ ಸಂಕಲ್ಪಪೂರ್ವಕವಾಗಿ ಆಚರಣೆ ಮಾಡಿದ್ದೇ ಆದರೆ ನಮ್ಮ ಕಷ್ಟಗಳಿಗೂ ಕೂಡ ಮೋಕ್ಷ ಪ್ರಾಪ್ತಿಯಾಗ್ತದೆ. ಇನ್ನು ಯಾವ ಸಮಯದಲ್ಲಿ ಮಾಡಬೇಕು ಸಮಯವನ್ನು ಹೇಳ್ತೀನಿ, ನೋಟ್ ಮಾಡಿ ಇಟ್ಕೊಳ್ರಿ. ಆ ದಿನ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೇವೆ. ಯಾಕಂದರೆ ಕೆಲಸಕ್ಕೆ ಹೋಗೋರು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಗೆ ಕೇಳ್ತೀರಿ. 5:20 6 ಗಂಟೆ 8 ನಿಮಿಷದವರೆಗೆ ನಮಗೆ ಬ್ರಾಹ್ಮಿ ಮುಹೂರ್ತ ಪ್ರಾಪ್ತಿಯಾಗ್ಲಿಕ್ಕತ್ತದ. ನಂತರ ಇನ್ನೊಂದು ವಿಶೇಷ ಮುಹೂರ್ತ ಆ ದಿನ ನಮಗೆ ಪ್ರಾಪ್ತಿಯಾಗ್ಲಿಕ್ಕತ್ತದ. 6:55 ಬೆಳಗ್ಗೆ 8:15 ಅಮೃತ ಕಾಲ ಅಂತ ಹೇಳ್ತೇವೆ. ಇದು ಬಹಳ ಅತ್ಯಂತ ಶುಭ ಕಾಲ ಅಂತಲೇ ಹೇಳ್ತೇವೆ. ನಂತರ ಬೆಳಗ್ಗೆ 8:15 ಬೆಳಗ್ಗೆ 9:35 ಇದು ರಾಹುಕಾಲ ಸಮಯ ಅಂತ ಹೇಳ್ತೇವೆ. ಈ ಸಮಯದಲ್ಲಿ ಆದಷ್ಟು ಶುಭ ಕಾರ್ಯಗಳನ್ನು ಮಾಡೋದು ಒಳ್ಳೆಯದಲ್ಲ. ನಂತರ ಅತ್ಯಂತ ಇನ್ನೂ ಒಂದು ಶುಭ ಗಳಿಗೆಯನ್ನು ಹೇಳ್ಕೊಡ್ತೀನಿ. ಇದು ಕೂಡ ಅತ್ಯಂತ ಶುಭ ಫಲವನ್ನು ತಂದುಕೊಡುವಂಥದ್ದು ಅಂಥೇಳಿ. ಬೆಳಗ್ಗೆ 9:37 10:40 ಇದು ಕೂಡ ಅತ್ಯಂತ ಶುಭ ಕಾಲ ಅಂತಲೇ ಹೇಳ್ತೇನೆ. ಈ ಸಮಯದಲ್ಲಿ ವಿಶೇಷವಾಗಿ ಭಗವಂತನ ಏಕಾದಶಿ ದಿವಸ ಭಗವಂತನ ಪೂಜೆಯನ್ನು ಮಾಡಿ, ಇನ್ನು ಪ್ರತಿ ಸಲ ಹೇಳಿದಾಗೆ ಏಕಾದಶಿ 3 ದಿವಸದ್ದು ಅಂತ ಹೇಳಿ, ಅಂದರೆ ಹಿಂದಿನ ದಿವಸ ದಶಮಿ ತಿಥಿಯಲ್ಲಿ ಏಕಭುಕ್ತ ಅಂದರೆ ಒಂದೇ ಊಟ ಇರ್ತದೆ, ರಾತ್ರಿ ಊಟ ಇರೋದಿಲ್ಲ. ಆ ದಿನ ದಶಮಿ ಸಂಕಲ್ಪ ಇರ್ತದೆ. ನಂತರ ಮಾರನೇ ದಿವಸ ಏಕಾದಶಿ ಸಂಕಲ್ಪ. ಆ ದಿನ ಪೂರ್ಣ ಉಪವಾಸ ಯಥಾಶಕ್ತಿ. ಮೊದಲೇ ಹೇಳಿಬಿಟ್ಟೇನಿ, ಯಥಾಶಕ್ತಿ ಹಾಲು ಹಣ್ಣು ತೆಗೆದುಕೊಂಡು ಮಾಡ್ಬೋದು, ನೀರಾಹಾರ ಉಪವಾಸ ಮಾಡ್ಬೋದು. ಯಥಾಶಕ್ತಿ ನಿಮಗೆ ಉಪವಾಸ ಯಾವ ರೀತಿ ಆಗುತ್ತೋ ಆ ರೀತಿಯಾಗಿ ಮಾಡ್ಬೋದು. ನಂತರ ದ್ವಾದಶಿ ದಿವಸ ಪಾರಣೆಯನ್ನು ಮಾಡಬೇಕು. ಪಾರಣಿ ಸಮಯ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ದಶಮಿ ದಿವಸ ಸಾಯಂಕಾಲ ದೀಪ ಹಚ್ಚುವ ಸಮಯದಲ್ಲಿ ದಶಮಿ ದಿವಸೇ ಪ್ರಾಪ್ತೇ ವ್ರತಸ್ಥೋಹಂ ಜನಾರ್ದನ ತ್ರಿದಿನಂ ದೇವೇ ದೇವೇಶ ನಿರ್ವಿಘ್ನಂ ಕುರು ಕೇಶವ ಅಂಥೇಳಿ ತುಳಸಿ ಮುಂದೆ ದೀಪವನ್ನು ಹಚ್ತಾ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ನಂತರ ಏಕಾದಶಿ ದಿವಸ ಬೆಳಗ್ಗೆ ಬೇಗನೆ ಎದ್ದು ಭಗವಂತನನ್ನು ನೋಡಿ ಮೊದಲು ತುಪ್ಪದ ದೀಪದಲ್ಲಿ ಭಗವಂತನ ಮುಖವನ್ನು ನೋಡಬೇಕು ಎದ್ದ ತಕ್ಷಣ.
ಎದ್ದು ಭಗವಂತನ ಸ್ಮರಣೆಯನ್ನು ಮಾಡ್ತಾ ಏಕಾದಶಾಂ ನಿರಾಹಾರ ಸ್ಥಿತ್ವಾಹಂ ಪರೇಹನಿ ಭೋಕ್ಷಾಮೇ ಪುಂಡರೀಕಾಕ್ಷ ಶರಣಂ ಮೇ ಭವಾಚ್ಯುತ ಅಂಥೇಳಿ ಈ ಒಂದು ಏಕಾದಶಿಯನ್ನು ನೀವು ಯಾವ ರೀತಿ ಉಪವಾಸ ಮಾಡ್ತೀರಿ ಅದನ್ನು ಮನಸ್ಸಿನಲ್ಲಿ ಭಗವಂತನ ಮುಂದೆ ಹೇಳ್ಕೊಳ್ಬೇಕು. ನಿಮಗೆ ಉಪವಾಸ ಕಷ್ಟ ಆದರೂ ಸಹ ನಾನಿವತ್ತು ಉಪವಾಸ ಈ ರೀತಿಯಾಗಿ ಮಾಡ್ತಾಯಿದ್ದೆ, ಹಾಲು ಹಣ್ಣು ತಿಂದು ಮಾಡ್ತಾಯಿದ್ದೀನಿ, ಅವಲಕ್ಕಿ ತಿಂದು ಮಾಡ್ತಾಯಿದ್ದೀನಿ, ಈ ರೀತಿಯಾಗಿ ಯಾವ ರೀತಿ ಇರುತ್ತೋ ಅದನ್ನು ಭಗವಂತನ ಮುಂದೆ ಹೇಳ್ಕೊಂಡು ಬಿಡಬೇಕು. ನಂತರ ದ್ವಾದಶಿ ದಿವಸ ಬೆಳಗ್ಗೆ ಅಡುಗೆ ಎಲ್ಲ ದ್ವಾದಶಿ ಅಡುಗೆ ನೈವೇದ್ಯವನ್ನು ಮಾಡ್ತಾ ನಂತರ ಭಗವಂತನಿಗೆ ಅರ್ಪಣೆಯನ್ನು ಮಾಡಬೇಕು. ಅಜ್ಞಾನಂ ತಿಮಿರಾಂಧಸ್ಯ ವೃತೇನಾನೇನ ಕೇಶವ ಪ್ರಸನ್ನಃ ಸುಮುಖೋ ಭೂತ್ವ ಧ್ಯಾನದೃಷ್ಟಿ ಪ್ರಧೋಭವ ಏಕಾದಶ ಉಪವಾಸೇನ ದ್ವಾದಶಂ ಪಾರಣೇನ ಚ ಯದರ್ಚಿತಂ ಮಯಾ ಪುಣ್ಯಂ ತೇನ ಪ್ರೀಣಾತು ಕೇಶವಃ ಅಂಥೇಳಿ ಭಗವಂತನಲ್ಲಿ ಅನನ್ಯವಾಗಿ ಬೇಡ್ಕೊಳ್ಬೇಕು. ನಾನು ಈ 3 ದಿವಸ ಉಪವಾಸ ಪಾರಣಿ ಎಲ್ಲವನ್ನು ನಿನಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ. ರಂಗೋಲಿ ಹಾಕಿದೆ, ಉಪವಾಸ ಮಾಡಿದೆ, ಯಥಾಶಕ್ತಿ ಈ ಎಲ್ಲವೂ ನಿನಗೆ ಕೃಷ್ಣಾರ್ಪಣ ಅನ್ನುವ ಮನಸ್ಸಿನಿಂದ ನಿನಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ ಭಗವಂತ. ಎಲ್ಲವನ್ನು ಸ್ವೀಕರಿಸು. ಮಾಡಿದಂಥ ನನ್ನ ಕರ್ಮದಿಂದ ಎಷ್ಟು ಒಳ್ಳೆಯದಿದೆಯೋ ಅದೇ ರೀತಿಯಾಗಿ ನೀನು ಫಲವನ್ನು ಕೊಡುವಂಥ ಭಗವಂತನಲ್ಲಿ ಪ್ರಾರ್ಥನೆಯನ್ನಾಗಿ ಮಾಡಿಕೊಳ್ಬೇಕು. ಈ ರೀತಿಯಾಗಿ ಏಕಾದಶಿಯ 3 ದಿವಸದ ವ್ರತ ಕಲಿಯುಗದಲ್ಲಿ ಬೇಗನೆ ಫಲವನ್ನು ತಂದು ಕೊಡುವಂಥದ್ದು. ಇನ್ನು ಆ ದಿನ ಬೆಳಗ್ಗೆ 10 ಅಥವಾ 24 ಶಂಖ ಚಕ್ರವನ್ನು ಹಾಕ್ಬೋದು. ಅಷ್ಟು ಹಾಕ್ಲಿಕ್ಕೆ ಆಗೋದಿಲ್ಲ ಅಂದರೆ 10 ಹಾಕಬೇಕು. ಅಷ್ಟು ಆಗೋದಿಲ್ಲ ಅಂದರೆ ನಾನು ಹಾಕೇನಲ್ಲ, ಒಂದು ನಡೋ ಪದ್ಮವನ್ನು ಹಾಕಬೇಕು. ಮಧ್ಯದಲ್ಲಿ ಶಂಖಚಕ್ರವನ್ನು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಒಂದು ಶಂಖ ಒಂದು ಚಕ್ರವನ್ನು ಸಹ ಹಾಕ್ಬೋದು. ನಂತರ ನಿಮಗೆ ಮನೆಯಲ್ಲಿರುವಂಥ ಶ್ರೀಕೃಷ್ಣ ದೇವರಾಗಿರ್ಬೋದು, ಯಾವುದೇ ಕೃಷ್ಣ ಅವತಾರದ ಫೋಟೋ ಆಗಿರ್ಬೋದು, ವಿಷ್ಣುವಿನ ಯಾವುದೇ ಅವತಾರದ ಫೋಟೋವನ್ನು ಇಟ್ಟು ಈ ರೀತಿಯಾಗಿ ಪೂಜೆಯನ್ನು ಮಾಡಬೇಕು. ತುಳಸಿಯನ್ನು ಏರಿಸಬೇಕು. ವಿಷ್ಣು ಅಷ್ಟೋತ್ತರ ವಿಡಿಯೋ ಕೆಳಗೆ ಹಾಕಿರ್ತೀನಿ, ಅದನ್ನು ನೀವು ಒಂದೇ ಒಂದು ತುಳಸಿ ದಳ ಕೈಯಲ್ಲಿ ಹಿಡಿದು ಆ ವಿಷ್ಣು ಅಷ್ಟೋತ್ತರವನ್ನು ಹೇಳ್ತಾ ಭಗವಂತನಿಗೆ ಅರ್ಪಣೆಯನ್ನು ಮಾಡಿ ಏಕಾದಶಿಯ ಯಾರಿಗೆ ನಿಮ್ಮ ಮನೆಯಲ್ಲಿ ಪಿತೃಗಳು ದೋಷದಿಂದ ನರಳ್ತಾ ಇದ್ದೀರಿ, ಪಿತೃಗಳಿಂದ ನಾನಾ ಥರದ ತೊಂದರೆಗೊಳಗಾಗಿರಿ, ಅವರೆಲ್ಲರಿಗೂ ವಿಶೇಷವಾಗಿರುವಂಥ ಒಂದು ಶ್ಲೋಕ ಅದ. ಆ ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಜೊತೆಗೆ ವಿಶೇಷ ದಾನಗಳವ. ಯಾಕಂದರೆ ಮೋಕ್ಷದ ಏಕಾದಶಿ ಅತ್ಯಂತ ಮಹತ್ವದ್ದು. ನಮ್ಮ ಪಿತೃಗಳು ನಮ್ಮ ಕುಟುಂಬಕ್ಕೆ ಎಲ್ಲಕ್ಕೂ ಒಳ್ಳೆಯದು ಅಂಥೇಳಿ ಅವರ ಪಿತೃಗಳ ಹೆಸರಲ್ಲಿ ನೀವು ಮಾಡಿದಂಥ ದಾನ ಪಿತೃಗಳಿಗೆ ಮುಟ್ಟಿ ಮೋಕ್ಷವನ್ನು ಕರುಣೆ ಮಾಡ್ತಾರಂತೆ. ಅದಕ್ಕಾಗಿ ಆ ರೀತಿ ದಾನ ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಮತ್ತೆ ಸಿಗ್ತೀನಿ. ನಮಸ್ಕಾರ.